Hello friends, good morning to all. Welcome to Smile Talk Paramedical channel. Friends, SSLCಯ ಕೊನೆಯ ಒಂದು ಪರೀಕ್ಷೆ ಎಕ್ಸಾಮ್ 3ಯ ರಿಸಲ್ಟ್ಸ್ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಮತ್ತು ಅಸೆಸ್ಮೆಂಟ್ ಬೋರ್ಡ್ ವತಿಯಿಂದ ಒಂದು ನೋಟಿಫಿಕೇಷನ್ ಇಶ್ಯೂ ಆಗಿದೆ. ಸೊ ಇಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಅದರ ಬಗ್ಗೆ ಕೂಡ ಇಲ್ಲಿ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಈ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರ ವತಿಯಿಂದ ಪತ್ರಿಕಾ ಪ್ರಕಟಣೆ ಆದೇಶಿಸಿರುವುದು. ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮನ್ನು ನಾವು ಕಂಡಕ್ಟ್ ಮಾಡಿದ್ವಿ. 7ರಿಂದ 9ನೇ ತಾರೀಕು ತನಕ ಎಕ್ಸಾಮ್ 3ರ ಪರೀಕ್ಷೆ ನಡೆಸಲಾಗಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂತಹ ಒಂದು ರಿಸಲ್ಟನ್ನು ನಾವು ಕರ್ನಾಟಕ result.nic.in ಜಾಲತಾಣದಲ್ಲಿ 26/8 ಅಂದರೆ ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರ ವೀಕ್ಷಿಸಬಹುದಾಗಿದೆ ಅಂತ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಓಕೆ, ಇದು ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಟ್ವಿಟರ್ ಹ್ಯಾಂಡಲ್ ಮುಖಾಂತರ ತೆಗೆದುಕೊಂಡಿರುವಂಥ ಮಾಹಿತಿ ಇದು. ಸೊ ಅಂದರೆ ಇವತ್ತು ರಿಸಲ್ಟ್ SSLCಯ ಈ ವರ್ಷದ ಕೊನೆಯ ಪರೀಕ್ಷೆ ರಿಸಲ್ಟ್ ಫಲಿತಾಂಶ ಪ್ರಕಟವಾಗುತ್ತೆ. ಸೊ ಮುಂದೆ ಏನು ಮಾಡಬೇಕು, ನಮ್ಮ ಈ ಒಂದು ರಿಸಲ್ಟಿಂದ ಮತ್ತು ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಏನು ಸಂಬಂಧ ಇದೆ ಅಂತಂದರೆ, ಏನು ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕಿದ್ರಿ, ನಿಮ್ಮಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಆದರೆ ಪ್ರತಿ ವರ್ಷ ಪ್ಯಾರಾಮೆಡಿಕಲ್ ಬೋರ್ಡ್ ಏನು ಮಾಡುತ್ತೆ ಅಂದರೆ, ಈ ಥರ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಎಕ್ಸಾಮ್ ಬರೆದ ಮೇಲೂ ಕೂಡ ಅವಕಾಶವನ್ನು ಕೊಡ್ತಾ ಬಂದಿದೆ. ಸೊ ಹೀಗಾಗಿ ಇನ್ನೂ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭವಾಗಿಲ್ಲ. ಆಮೇಲೆ ಇದರ ಜೊತೆಗೆ ಏನಂದರೆ, ನಾನು ಕೂಡ ಸುಮಾರು ಒಂದು ಸ್ಟುಡಿಯೋಗಳಲ್ಲಿ ಹೇಳಿದ್ದೆ, ಭಾಳಷ್ಟು ಪ್ಯಾರಾಮೆಡಿಕಲ್ ಬೋರ್ಡ್ಗೆ ರಿಕ್ವೆಸ್ಟ್ಗಳು ಹೋಗ್ತಾ ಇದ್ದಾವೆ. ಏನು ರಿಕ್ವೆಸ್ಟ್ ಹೋಗ್ತಾ ಇದೆ ಅಂತಂದರೆ, ನಮಗೆ ಅಪ್ಲಿಕೇಶನ್ ಗೊತ್ತಿರಲಿಲ್ಲ, ಸ್ವಲ್ಪ ಇನ್ನೊಂದು 2 ದಿನ ಟೈಮ್ ಕೊಡಿ, ಆಮೇಲೆ ನಮ್ಮ ವಿದ್ಯಾರ್ಥಿ ಫೇಲ್ ಆಗಿದ್ದಾನೆ, ರಿವ್ಯಾಲ್ಯೂಯೇಷನ್ ಹಾಕಿದ್ದಾನೆ, ಎಕ್ಸಾಮ್ ಅಟೆಂಡ್ ಮಾಡಿದ್ದಾನೆ, ಸೊ ಅವ್ರಿಗೂ ಕೂಡ ನೀವು ಅವಕಾಶ ಕೊಡಬೇಕು ಅಂತ ರಿಕ್ವೆಸ್ಟ್ ಹೋಗ್ತಾ ಇರೋದರಿಂದ, ಸೊ ಈ ಒಂದು ಪ್ಯಾರಾಮೆಡಿಕಲ್ ಬೋರ್ಡ್ನವ್ರು ಏನು ಮಾಡ್ಬೋದು ಅಂದರೆ, ರಿಸಲ್ಟ್ ಇವತ್ತು ಬಂದರೆ ನಾಳೆ ಅಥವಾ ನಾಡಿದ್ದು 2 ದಿನ ಏನಾದರೂ ಕಾಲಾವಕಾಶ ಕೊಡುವಂಥ ಸಾಧ್ಯತೆ ಇದೆ. ಕೊಡಲಿಲ್ಲ ಅಂದರೆ ಒಳ್ಳೆಯದು, ಬೇಗ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಕೊಟ್ಟರೆ ಕೌನ್ಸ್ಲಿಂಗ್ ತಡವಾಗುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿ ಇರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ಬೋದು, ಈಗೆಲ್ಲ ನೀವು ಕಾಯ್ತಿದ್ದೀರಲ್ಲ, ಇದು ಇನ್ನೂ ತಡವಾಗುತ್ತೆ. ಇನ್ನೂ ತಡ ಅಂತಂದರೆ ಮುಂದಿನ ತಿಂಗಳ ಕೊನೆಯ ವಾರಕ್ಕೆ ಹೋಗ್ಬಿಡುತ್ತೆ ಪರ್ಫೆಕ್ಟಾಗಿ. ಯಾಕಂದರೆ ಮತ್ತು ಇವಾಗ 2-3 ದಿನ ಕಾಲಾವಕಾಶ ಕೊಟ್ಟರೆ ಅವ್ರುಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ 2-3 ದಿನ ಹೋಗುತ್ತೆ, ಪೇಮೆಂಟ್ ಮಾಡಲಿಕ್ಕೆ 2-3 ದಿನ ಹೋಗುತ್ತೆ, ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಿಕ್ಕೆ 1 ವಾರ ಆಗುತ್ತೆ. ಯಾಕಂದರೆ ಮಿನಿಮಮ್ ಒಂದು 500ರಿಂದ 600 ಜನ ಅಂತೂ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಈಗೆಲ್ಲ ಅಪ್ಲಿಕೇಶನ್ ಹಾಕಿ ಕೂತಿರುವಂಥ ವಿದ್ಯಾರ್ಥಿಗಳು ಇನ್ನೂ ಕಾಯಬೇಕಾಗುತ್ತೆ. ಓಕೆ, ಸೊ ಯಾಕಂದರೆ ಈಗ ಎಕ್ಸಾಮ್ ರಿಸಲ್ಟ್ ಇವತ್ತು ಬಂದಿದೆ, ಇನ್ನು ಮೇಲೆ ಮತ್ತೇನಾದರೂ ಪ್ಯಾರಾಮೆಡಿಕಲ್ ಬೋರ್ಡ್ನವ್ರು ಕೊಟ್ಟರೆ ತುಂಬ ತಡವಾಗ್ಬೋದು. ಮತ್ತೇನಾದರೂ ಅಪ್ಡೇಟ್ಗಳಿದ್ದರೆ ನಮ್ಮ ಚಾನಲ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಅಪ್ರೂವ್ಡ್ ಅಂತ ಬರ್ತಾ ಇದೆ, ಅವರಂಥ ವಿದ್ಯಾರ್ಥಿಗಳು ಕಾಯಬೇಕು, ಇನ್ನೂ ತಡವಾಗುವಂಥ ಚಾನ್ಸಸ್ ಇದೆ.